ಎಲ್ರಿಗೂ ನಮಸ್ಕಾರ. ಹಸಿವೇನೇ ಆಗಲ್ಲ, ಲಾಸ್ ಆಫ್ ಅಪೆಟೈಟಿಸ್. ಬಹಳಷ್ಟು ಜನ ಹೇಳ್ತಾರೆ, ಸಣ್ಣವರಿಂದ ಇರ್ಬೋದು ಅಥವಾ ಮಧ್ಯಮ ವರ್ಗದವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನಮ್ಗೆ ಹಸಿವೇನೇ ಆಗಲ್ಲ, ನಮ್ಗೆ ಲಾಸ್ ಆಫ್ ಅಪೆಟೈಟಿಸ್ ಇದೆ ಅಂತ. ಸೊ ಅಂತ ಸಂದರ್ಭದಲ್ಲಿ ನಾವು ಡೈಲಿ 1 ಗ್ಲಾಸ್ ಊಟಕ್ಕಿಂತ ಮುಂಚೆ ಹಾಗೂ ಸಾಯಂಕಾಲ ನೀವು 1 ಗ್ಲಾಸ್ ಕುಂಬಳಕಾಯಿ ಜ್ಯೂಸನ್ನು ಕುಡಿಯುವುದರಿಂದ 1 ಗ್ಲಾಸ್ ಕುಂಬಳಕಾಯಿ ಜ್ಯೂಸನ್ನ ಮುಂಜಾನೆ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ಸೇವಿಸುತ್ತಾ ಬಂದಲ್ಲಿ, ಮತ್ತು ಅದರ ಜೊತೆಯಲ್ಲಿ ನೀವು ಅರ್ಧ ಚಮಚ ಬೆಲ್ಲವನ್ನು ತಂದು ಚೆನ್ನಾಗಿ ಜಜ್ಕೊಳ್ಳಿ. ಜಜ್ಜದ ನಂತರ ಆ ಬೆಲ್ಲದಲ್ಲಿ ನೀವು ಫ್ರೆಶ್ ಆಗಿರುವಂತ ಕರಿಮೆಣಸನ್ನ 4 ರಿಂದ 5 ಕರಿಮೆಣಸನ್ನ ಚೆನ್ನಾಗಿ ಜಜ್ಕೊಳ್ಳಿ. ಆ ಬೆಲ್ಲದಲ್ಲಿ ಹಾಕಿ ನೀವು 1 ಗ್ಲಾಸ್ ಕುಂಬಳಕಾಯಿ ಜ್ಯೂಸು ಮತ್ತು ಅರ್ಧ ಚಮಚ ಬೆಲ್ಲ ಮತ್ತು ಅದರಲ್ಲಿ 4 ರಿಂದ 5 ಕರಿಮೆಣಸನ್ನು ಜಜ್ಕೊಂಡು ಆ ಬೆಲ್ಲದಲ್ಲಿ ಹಾಕಿ ಮಿಕ್ಸರ್ ಮಾಡಿ ನೀವು ಕುಂಬಳಕಾಯಿ ಜ್ಯೂಸಿನ ಜೊತೆ ಇದನ್ನ ನೀವು ತಿನ್ನುತ್ತಾ ಬಂದಲ್ಲಿ, ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸತತವಾಗಿ 15 ರಿಂದ 20 ದಿವಸ ನೀವು ಸೇವಿಸ್ತಾ ಬಂದಲ್ಲಿ 100% ನಿಮಗೆ ಲಾಸ್ ಆಫ್ ಅಪೆಟೈಟಿಸ್ ಸಂಪೂರ್ಣ ಹೊರಟು ಹೋಗುತ್ತೆ. ನಿಮಗೆ ಅಪೆಟೈಟಿಸ್ ಬಹಳ ಆಗುತ್ತೆ. ಎಷ್ಟಾಗತ್ತೆ ಅಂದ್ರೆ ನೀವು ಏನ್ ತಿನ್ಬೇಕು ಏನ್ ಊಟ ಮಾಡಿದ್ರೆ ನಮ್ಗೆ ಹಸಿವೆ ಆಗ್ತಿದೆ ನಿಮಗೆ ಅನ್ಸುತ್ತೆ. ಆ ರೀತಿ ನಿಮ್ಗೆ ಹಸಿವೆ ಆಗುತ್ತೆ. ನಿಮಗೆ ಈ ಸಮಸ್ಯೆಯಿಂದ 100% ಹೊರಗೆ ಬಂದ್ಬಿಡ್ತೀರಾ. ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಹೊರಟು ಹೋಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಹೊರಟು ಹೋಗುತ್ತೆ. ನಿಮ್ಮ ಬಾಡಿ ಫುಲ್ ರೀಫಿಲ್ ಆಗುತ್ತೆ, ರಿಹೈಡ್ರೇಷನ್ ಆಗುತ್ತೆ ಮತ್ತು ನಿಮ್ಮ ಅಪೆಟೈಟಿಸ್ ಬಹಳ ಎಷ್ಟು ಊಟ ಮಾಡಿದ್ರು ಊಟ ಮಾಡ್ಬೇಕೇ ಅನ್ಸುತ್ತೆ. ಆ ರೀತಿ ನಿಮ್ಗೆ ಹಸಿವೆ ಆಗುತ್ತೆ. ನಿಮಗೆ ಸಂಪೂರ್ಣವಾದ ನಿಮ್ಮ ಸಮಸ್ಯೆ ಹೊರಟು ಹೋಗುತ್ತೆ ಮತ್ತು ನಿಮಗೆ ಯಾವುದೇ ರೀತಿಯಂತ ಇಂಟೆಸ್ಟೈನಲ್ ಪ್ರಾಬ್ಲಮ್ ಇದ್ರೂ ಕೂಡ ಸಂಪೂರ್ಣ ಹೊರಟು ಹೋಗುತ್ತೆ ಮತ್ತು ನಿಮಗೆ ಹಸಿವೆ ಬಹಳ ಚೆನ್ನಾಗಿ ಆಗುತ್ತೆ. ನಿಮಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.